ಪಾಂಡವಪುರದಿಂದ ಚಂದ್ರೆ ಗ್ರಾಮಕ್ಕೆ ತೆರಳುವ ಮಧ್ಯೆ ಶ್ರೀ ಮಹಾಪ್ರತ್ಯಂಗಿರ ಸಂಸ್ಥಾನ ಮಠದ ಶ್ರೀ ಅಮ್ಮ ಭೈರವಿ ದೇವಿ ಬೆಟ್ಟದ ತಪ್ಪಲಿಗೆ ಕಾಡ್ಗಿಚ್ಚಿನಿಂದ ಬೆಂಕಿ ಹತ್ತಿಕೊಂಡು ಬೆಟ್ಟದ ಅಕ್ಕಪಕ್ಕದ ರೈತರ ಬಾಳೆ, ತೆಂಗು, ಟಮೋಟ, ಹಸುವಿನ ಮೇವಿನ ತೋಟಕ್ಕೆ ಬೆಂಕಿ ಆವರಿಸಿಕೊಂಡು ತೋಟದ ಬೆಳೆಗಳು ಸೇರಿದಂತೆ ತೋಟಕ್ಕೆ ಅಳವಡಿಸಿದ್ದ ನೀರಾವರಿ ಪೈಪ್ ಲೈನ್ಗಳು ಸುಟ್ಟು ಕರಕಲಾಗಿವೆ. ವಿಷಯ ತಿಳಿದ ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಹರೀಶ್ ರವರ ತಂಡ ಕೂಡಲೇ ಸ್ಥಳಕ್ಕೆ ಬಂದು ಬೆಂಕಿಯನ್ನು ಆರಿಸಿ ಹೆಚ್ಚಿನ ಅನಾಹುತವನ್ನು ತಡೆದಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಕಾಂತರಾಜು, ಪರಶುರಾಮ್, ನವೀನ್ ಕುಮಾರ್, ರಾಧಾಕೃಷ್ಣ ಸೇರಿದಂತೆ ಮಠದ ಕೂಲಿ ಕಾರ್ಮಿಕರು ಇದ್ದರು. ಓಡು, ಈ ಕಡೆ ಬಾ ಲೆಫ್ಟ್ ಬಾ. ಹಾ, ಓಟಕ್ಕೆ ಬಂದ್ರೆ ಕಷ್ಟ ಅಂತ. ಹತ್ತು ಮೇಲತ್ತು. ನೀರು ಹೊಡಿಲೇಬೇಕು, ಇದು ಹೆವಿ ಸ್ಟ್ರಾಂಗ್ ಇದೆ. ಟೊಮೊಟೊ ಗಿಡ ಸೈಡ್ಗೆ ಒಂದ್ ಸ್ವಲ್ಪ ಇದ್ದಿದ್ರೆ ಹಾಕೋಣ. ಅದು ಪೈಪ್ ಇಲ್ಲಿಗೆ ಕಲೆಕ್ಷನ್ ಇಲ್ವಾಣ? ಅದು ನೋಡಿ ಬಂದ್ರೆ ಅದು ಎಳ್ಕೊಂಬನ್ನಿ ಒಂದ್ ಸ್ವಲ್ಪ. ಇಲ್ಲಿ ಬೇರೆ ಪೈಪ್ ಲೈನ್ ಜಾಯಿಂಟ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಶಾಕ್ಗೆ ಇದಾಗ್ಬೋದು. ಹಿಂಗೊಂದು ತೋಟಕ್ಕೆಲ್ಲ ಬೀಳ್ತೈತೆ. ಮೇಕಡಿ ಮೇಕ ಅಲ್ಗ ಅದು ಅದು ಹುಡುಗದಲ್ಲ. ಮೇಕಡಿ ಮೇಕ್ ಹೊಡಿ ಕಳಿಸ್ಬೇಡ. ಇಲ್ಲಿ ಆಪಾಯಿಂಟ್ಮೆಂಟ್ ಬಂದರೂ ತೊಂದರೆ ಇಲ್ಲ. ಇಷ್ಟೊಂದು ಕಾವು ಅದಕ್ಕೆ ಹೋಗಕ್ಕಾಗ್ತಲ್ಲ. ತೆಂಗಿನ ಸಸಿಗಳೆಲ್ಲ ಸುತ್ತೋಗ್ತೈತಿ. ಏನೇನು ಸುಟ್ಟೋಗೈತೆ ಇಲ್ಲಿ? ಅದು ನೀರಾವರಿ ಪೈಪು ಮತ್ತೆ ತೆಂಗಿನ ಸಸಿ. ಇದ್ಯಾರು ಟೊಮೊಟೊ ಗದ್ದೆ ಯಾರ್ದು? ಅವರು ಬೇರೆಯವ್ರದ್ದು. ಟೊಮೊಟೊ ಗದ್ದೆನೂ ಏಟಾಗೈತೆ. ಬಾಳೆ ಗಿಡ ಆಮೇಲೆ
ನೀರಿನ ತೊಟ್ಟಿ ಪೈಪ್ ಲೈನ್ಗಳು ಪೈಪು ಇವೆಲ್ಲ ಸುಟ್ಟೋಗೈತೆ. ಎಷ್ಟೊಂದು 5-6 ಎಕರೆ ಬೆಂಕಿ ಬಿದ್ದೆ ಏನ್ ಹೆಸರು ನಿಮ್ದು? ಇಲ್ಲಿ ಕೆಲಸ ಮಾಡೋರಾ? ಯಾವ ಊರವ್ರು ನೀವು? ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ? ಪುಟ್ಸಮ್ಮಣ್ಣ, ನೀವು ಏಜೆಂಟ್ರು ಪುಟ್ಸಮ್ಮಣ್ಣವರು. ನಿಮ್ಮ ಅವ್ರು ಎಲ್ಲಿದ್ದಾರೆ? ಅವ್ರು ಫೋನ್ ಮಾಡಿ ಹೇಳಿದ್ದೀರಾ? ಈಗ ಯಾರವ್ರ ಮಾಡ್ತಲ್ಲಿ? ಹಾ, ನೀವು ಪುಟ್ಸಮ್ಮಮ್ಮ. ನಿಮ್ಮ ಹೆಸರನ್ನಂದ್ರೆ ಮಾಧವ್. ಮಂಜು ಯಾವಾಗಲೂ ಮಂಜು ಹೆಸರು ಕೊಡ್ತಾ ಇದ್ದೆ.